ಹಲಗೂರು ಡಿಆರ್ ಗುರುಶಿಷ್ಯರ ಬಳಗಾವತಿಯಿಂದ 24 ಮಂದಿಗೆ ಉಚಿತವಾಗಿ ಹಲಗೂರು ಆಸ್ಪತ್ರೆಯಾವರಣದಲ್ಲಿ ಕನ್ನಡಕ ವಿತರಿಸಲಾಯಿತು. ಡಿಆರ್ ಗುರುಶಿಷ್ಯರ ಬಳಗದ ಅಧ್ಯಕ್ಷರಾದ ಎಎಸ್ ದೇವರಾಜು ಮಾತನಾಡಿ, ನಮ್ಮ ಬಳಗದ ವತಿಯಿಂದ 22ನೇ ತಾರೀಕು ನಡೆದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರದಂದು ನೇತ್ರ ತಪಾಸಣೆಗೆ ಸಂಬಂಧಿಸಿದಂತೆ ಅಗತ್ಯವಿರುವ ರೋಗಿಗಳಿಗೆ ಕನ್ನಡಕ ಅವಶ್ಯಕತೆ ಇದೆ ಎಂದು ನೇತ್ರ ತಜ್ಞರು ತಿಳಿಸಿದ್ದರು. ಇದರ ಪ್ರಕಾರ 24 ಮಂದಿಗೆ ನಮ್ಮ ಬಳಗದ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಆವರಣ ಹಲಗೂರು ಇಲ್ಲಿ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು. ಇದರ ಪೂರ್ಣ ವೆಚ್ಚವನ್ನು ಗೊಲ್ಲರಳ್ಳಿ ಗ್ರಾಮದ ಕೆ ಸಿದ್ದರಾಜುರವರು ಭರಿಸಿದರು ಎಂದು ತಿಳಿಸಿದರು. ನಮ್ಮ ಬಳಗದ ವತಿಯಿಂದ 22ನೇ ತಾರೀಕು ಹಲಗೂರಿನಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಉಚಿತ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ವಿ. ಅಂದು ನೇತ್ರ ತಪಾಸಣೆಗೆ ಸಂಬಂಧಪಟ್ಟಂತೆ 15 ಜನಕ್ಕೆ ಸರ್ಜರಿ ಅವಶ್ಯಕತೆ ಇತ್ತು. ಬೆಂಗಳೂರಿನ ಶಂಕರ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು. ತದನಂತರ ಉಳಿದಿರ್ತಕ್ಕಂಥವ್ರಿಗೆ ಯಾರಿಗೆ ಕನ್ನಡಕ ಬೇಕಾಗಿದೆಯೋ ಅವ್ರಿಗೆ ಏನು ಪವರ್ ಇದೆ, ಲೆಫ್ಟ್ ರೈಟ್ ಐಗಳದು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟೆಪ್ಪನ್ನು ನಮಗೆ ಕೊಟ್ಟಿದ್ರು 24 ಜನಕ್ಕೆ. ಹಾಗಾಗಿ ಆ 24 ಜನಕ್ಕೂ ಕೂಡ ಇವತ್ತು ನಮ್ಮ ಬಳಗದ ವತಿಯಿಂದ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರ ಪೂರ್ಣ ಪ್ರಾಯೋಜಕತ್ವವನ್ನು ಗೊಲ್ಲರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೆ ಸಿದ್ದರಾಜು ಅವರ ತಂದೆ ಕರಿಯಪ್ಪನವ್ರನ್ನ ಪುಣ್ಯಸ್ಮರಣೆ ಅಥವಾ ಸ್ಮರಣಾರ್ಥವಾಗಿ ಪೂರ್ಣವಾಗಿರ್ತಕ್ಕಂಥ 8,000 ರೂಪಾಯಿಗಳನ್ನ ಅವನ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಈ ಕನ್ನಡಕಗಳನ್ನ ಕೊಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಡಿಆರ್ ಗುರುಶಿಷ್ಯ ಬಳಗದ ವತಿಯಿಂದ ಇದನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ರಾಜೇಶ್ವರಿ, ಗೊಲ್ಲರಳ್ಳಿ, ನಾಗೇಶ್, ಮನೋಹರ್, ಡಿಎಲ್ ಮಾದೇಗೌಡ, ಡಾ ಶಂಸುದ್ದೀನ್ ಹಾಜರಿದ್ದರು.